ಯಲ್ಲಾಪುರ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಂಸ್ಮರಣೆ ಮಾಡಲಾಯಿತು. ಯಲ್ಲಾಪುರ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ನೂತನ ಕಾರ್ಯಾಲಯವನ್ನು ಪಟ್ಟಣದ ತಿಲಕ್ ಚೌಕದ ಬಿಡಿಕರ್ ಕಟ್ಟಡದಲ್ಲಿ ಉದ್ಘಾಟಿಸಲಾಯಿತು. ಇದೇ ವೇಳೆ ನೂತನ ಬಿಜೆಪಿ ಕಾರ್ಯಾಲಯದಲ್ಲಿ ಜನಸಂಘದ ಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸ್ಮರಣೆ ಮಾಡಲಾಯಿತು. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಬಿಜೆಪಿ ಪಕ್ಷಕ್ಕೂ ಬೇರೆ ಪಕ್ಷಗಳಿಗೂ ವ್ಯತ್ಯಾಸ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ರಾಷ್ಟ್ರದ ಹಿತವೇ ಮುಖ್ಯವಾಗಿದೆ. ಇತ್ತೀಚಿನ ಲೋಕಸಭಾ ಚುನಾವಣಾ ಒಟ್ಟಾರೆ ಫಲಿತಾಂಶದ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಬಹಳ ಕಷ್ಟದ ದಿನಗಳನ್ನು ಕಳೆದು ಅನೇಕ ಹಿರಿಯರ ತ್ಯಾಗ, ಬಲಿದಾನ, ಹೋರಾಟದಿಂದ ಬೆಳೆದು ಬಂದ ಪಕ್ಷ ನಮ್ಮದು. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ತಲುಪುವ ಮೂಲಕ ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸೋಣ ಎಂದು ಹೇಳಿದರು. ಕಾರ್ಯಾಲಯ ಬಿಜೆಪಿಯ ಪೂರ್ವಾಶ್ರಮ, ಅದರ ಕಾರ್ಯಾಲಯ ಇಲ್ಲೇ ಇತ್ತು. ಈ ಸಂದರ್ಭದಲ್ಲಿ ಆ ಸ್ಥಳದ ಜೊತೆಗೆ ನಾವು ಅನೇಕರನ್ನ ನೆನಪು ಮಾಡ್ಕೊಳ್ಬೇಕು. ಸದಾನಂದ ಬಿಡಿಕರ್, ಮಂಜುನಾಥ್ ಹೆಗಡೆ ಅವರು ಇವತ್ತಿಲ್ಲ ನಮ್ಮ ಜೊತೆಗೆ, ಮೆಣಸುಮನೆ ರಾಮಣ್ಣ ಅವರು, ಪ್ರಭು ಅವರು, ಬದ್ದಿಯವರು, ಮುರ್ಕುಂಬಿ ಅವರು, ನೆಲೆಪಾಲ್ ತಿಮ್ಮಣ್ಣಗಾಂವ್ಕರ್, ಹೀಗೆ ನಾವು ಅನೇಕರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು. ಇವತ್ತು ನಮ್ಮ ಸಂಘಟನೆ ಬಹಳ ವಿಶಾಲವಾಗಿ ಬೆಳೆದಿದೆ. 16 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ದೇಶದಲ್ಲಿ ನಾವು 3ನೇ ಬಾರಿಗೆ ಸತತವಾಗಿ ಅಧಿಕಾರದ ಚುಕ್ಕಾಣಿಯನ್ನು ನಮ್ಮ ಪಕ್ಷದ ಪ್ರಮುಖರು ಹಿಡಿದಿದ್ದಾರೆ. ಇದೆಲ್ಲವೂ ನಮಗೆ ಹೆಮ್ಮೆ ತರತಕ್ಕಂಥ ಸಂಗತಿ. ಈ ಹೆಮ್ಮೆ ನಮಗೆ ಎಲ್ಲೋ ಒಂದ್ ಕಡೆ ಅಹಂಕಾರ ಆಗಬಾರ್ದು ಅಂತ ಆದ್ರೆ ನಾವು ವಾಪಸ್ ಆ ದಿನಗಳನ್ನು ನೋಡಬೇಕು. ಇಲ್ಲಿ ಯಲ್ಲಾಪುರದಲ್ಲಿ ನನಗೆ ತಿಳುವಳಿಕೆ ಬಂದಾಗಿನಿಂದ ಈಗ ನಾನು ಹೇಳಿದಂತ ಹೆಸರುಗಳು ಅವರು ಕೇವಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಾಗಿರಲಿಲ್ಲ, ಕಾರ್ಯಕರ್ತರಾಗಿರಲಿಲ್ಲ. ಧರ್ಮ ಸಂಸ್ಕೃತಿಯ ಕೆಲಸ ಬಂದ್ರೆ ವಿಶ್ವ ಹಿಂದೂ ಪರಿಷತ್, ರೈತ ಸಂಘಟನೆಗಳ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳನ್ನ ಬೆಳೆಸೋ ಆಸೆ ಇದ್ದು ಒಂದು ಒಳ್ಳೆ ಸರ್ಕಾರ ಬರ್ಲಿಕ್ಕೆ ಪ್ರಯತ್ನ ಪಟ್ರು. ಈಗ ಹಾಗೆ ಮತ್ತು ಕೂಡ ನಾವು ನಮ್ಮೆಲ್ಲ ಪ್ರಯತ್ನದಿಂದ ಇಲ್ಲಿ ಮುಂಬರುವ ನಮ್ಮ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್ ಮುಂಬರುವ ಸಾಕಷ್ಟು ಚುನಾವಣೆ ಇದೆ. ಅದೆಲ್ಲ ಚುನಾವಣೆಗೆಲ್ಲ ನಾವು ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಬರ್ಬೇಕಂದ್ರೆ ನಾವೆಲ್ಲ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾವಿರಾರು ವರ್ಷದ ಇತಿಹಾಸ ಪರಂಪರೆ ಇರುವಂತ ದೇಶ ಇದು. ಜಗತ್ತಿನಲ್ಲಿ ಯಾರು ಅಕ್ಷರಸ್ತ್ರ ಇಲ್ಲಿದ್ದಾಗ, ಯಾರಿಗೂ ಜ್ಞಾನದ ಬಗ್ಗೆ ತಿಳುವಳಿಕೆ ಇಲ್ಲಿದ್ದಾಗ, ನಾವು ಮೊನ್ನೆ ನಮ್ಮ ಗೌರವಾನ್ವಿತ ಪ್ರಧಾನಿ ಬಳಿಕ ಪ್ರಮುಖರಾದ ವೆಂಕಟರಮಣ್ ಬೆಳ್ಳಿ, ಶ್ಯಾಮಲಿ ಪಾಟಣ್ಕರ್, ರೇಖಾ ಹೆಗಡೆ, ರಾಮಚಂದ್ರ ಚಿಕ್ಯಾನ ಮನೆ ಮೊದಲಾದವರು ಪಕ್ಷ ಮತ್ತು ಮುಖರ್ಜಿಯವರ ಸಾಧನೆ ಬಗ್ಗೆ ಮಾತನಾಡಿದರು. ಈ ವೇಳೆ ಬಿಜೆಪಿ ನಿಕಟಪೂರ್ವ ಮಂಡಲ ಅಧ್ಯಕ್ಷ ಗೋಪಾಲ್ ಕೃಷ್ಣ ಗಾಂವ್ಕರ್, ವಿಕೇಂದ್ರೀಕರಣ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗಯ್ಯ ಅಲ್ಲಯ್ಯನಮಠ, ಮಂಡಲದ ಅಧ್ಯಕ್ಷ ಪ್ರಸಾದ್ ಹೆಗಡೆ ಹಾಗೂ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಎನ್ ಭಟ್, ಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.